ರಾಜ್ಯದ ಪ್ರಭಾವಿ ಸಚಿವರಿಂದಲೇ ಯುವ ಉದ್ಯಮಿಗೆ ಕಿರುಕುಳ ಆದಂತಹ ಸ್ಟೋರಿ. ಯುವ ಉದ್ಯಮಿಯ ವಿರುದ್ಧ ಪ್ರಭಾವಿ ಸಚಿವರು ಜಿದ್ದಿಗೆ ಬಿದ್ದಿದ್ದಾರೆ. ತಮ್ಮ ಅಧಿಕಾರ ಬಳಸಿಕೊಂಡು ಉದ್ಯಮಿಗೆ ಸಚಿವರು ಕಿರುಕುಳ ಕೊಟ್ರ. ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕಿರುಕುಳದ ಆರೋಪ ಈಗ ಕೇಳಿ ಬರ್ತಾ ಇದೆ. ಬೆಳಗಾವಿ ಮೂಲದ ಉದ್ಯಮಿ ಅಶೋಕ್ ಅಸ್ಕಿ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಿದ್ರೆ ಪ್ರಭಾವಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಉದ್ಯಮಿಗೆ ಕಿರುಕುಳ ಕೊಟ್ರ ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ. ಅಶೋಕ್ ಅಸ್ಕಿ ಉದ್ಯಮವನ್ನ ಹಾಳು ಮಾಡೋದಕ್ಕೆ ಸಚಿವರು ಪಿತೂರಿ ನಡೆಸಿದ್ರ ಹಾಕಿದ್ರೆ ಅಂತದೊಂದು ಆರೋಪ. ಬೆಲ್ಲ ಉತ್ಪಾದನೆ, ಎಥನಾಲ್ ತಯಾರಿಕಾ ಉದ್ಯಮಿ ಅಶೋಕ್ ಅಸ್ಕಿ ರಾಯಬಾಗ್ ತಾಲೂಕಿನ ಹಾರುಗೇರಿ ಗ್ರಾಮದವರು. ಸಚಿವರ ಒಡೆತನದ ಸಕ್ಕರೆ ಕಾರ್ಖಾನೆಯ ಪಕ್ಕದಲ್ಲೇ ಇವರ ಎಥನಾಲ್ ಘಟಕ ಇದೆ. ರಾಯಭಾಗದ ಅಳಗವಾಡಿಯಲ್ಲಿರುವಂತಹ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಎಸ್ ಮಲ್ಲಿಕಾರ್ಜುನ ಒಡೆತನದ್ದು. ಬೀರೇಶ್ವರ ಸಕ್ಕರೆ ಕಾರ್ಖಾನೆ ತಮ್ಮ ಕಾರ್ಖಾನೆ ಪಕ್ಕ ಮತ್ತೊಂದು ಕಾರ್ಖಾನೆ ಬೆಳಿಬಾರದು ಅನ್ನುವಂತಹ ಹಠಕ್ಕೆ ಬಿದ್ದು ಹಾಗಿದ್ರೆ ಕಿರುಕುಳ ಕೊಟ್ರ ಅನ್ನೋದು ಈಗಿನ ಪ್ರಶ್ನೆ ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ. ಬೆಲ್ಲ ಉತ್ಪಾದನೆ ಎಥನಾಲ್ ಘಟಕವನ್ನ ಬಂದ್ ಮಾಡಿಸೋದಕ್ಕೆ ಸಚಿವರು ಯತ್ನ ನಡೆಸುತ್ತಿದ್ದಾರೆ ಅಂತ ಈ ಉದ್ಯಮಿ ಆರೋಪ ಮಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ತಮ್ಮ ಕಾರ್ಖಾನೆಯನ್ನ ಬಂದ್ ಮಾಡೋದಕ್ಕೆ ಸಚಿವರು ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ಉದ್ಯಮಿ ಹೇಳ್ತಿದ್ದಾರೆ. ಒಂದೇ ವರ್ಷದಲ್ಲಿ ಅಶೋಕ್ ಅಸ್ಕಿಗೆ ಬರೋಬ್ಬರಿ 27 ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬೆಳಗಾವಿ ಮೂಲದ ಯುವ ಉದ್ಯಮಿ ಪ್ರಭಾವಿ ಸಚಿವರ ಮೇಲೆ ಇಂಥದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯದ ಪ್ರಭಾವಿ ಸಚಿವರೇ ಯುವ ಉದ್ಯಮಿಗೆ ಕಿರುಕುಳವನ್ನ ನೀಡ್ತಾ ಇದ್ದಾರಾ? ಸಚಿವರ ಒಡೆತನದ ಸಕ್ಕರೆ ಕಾರ್ಖಾನೆ ಏನಿದೆ ಆ ಕಾರ್ಖಾನೆಯ ಪಕ್ಕದಲ್ಲೇ ಉದ್ಯಮಿ ಅಶೋಕ್ ಅಸ್ಕಿ ಅವರ ಎಥನಾಲ್ ಘಟಕ ಇದೆ. ರಾಯಭಾಗದ ಅಳಗವಾಡಿಯಲ್ಲಿರುವಂತಹ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಸಚಿವರ ಒಡೆತನದ ಕಾರ್ಖಾನೆ, ಅದರ ಪಕ್ಕದಲ್ಲೇ ಯುವ ಉದ್ಯಮಿಯ ಎಥನಾಲ್ ಘಟಕ ಇದೆ. ಅದನ್ನ ಮುಚ್ಚಬೇಕು, ಆ ಕಾರ್ಖಾನೆಯನ್ನ ಬಂದ್ ಮಾಡಿಸಬೇಕು ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಪಿತೂರಿಯನ್ನ ನಡೆಸ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಅಶೋಕ್ ಅಸ್ಕಿಗೆ ಬರೋಬ್ಬರಿ 27 ನೋಟಿಸ್ ಅನ್ನ ಜಾರಿ ಮಾಡಿದಾರಂತೆ. ಈಗ ಅಶೋಕ್ ಅಸ್ಕಿ ಇಂಥದೊಂದು ಗಂಭೀರವಾದ ಆರೋಪವನ್ನ ಸಚಿವರ ಮೇಲೆ ಮಾಡ್ತಿದ್ದಾರೆ. ಹಾಗಾದ್ರೆ ರಾಜ್ಯದ ಪ್ರಭಾವಿ ಸಚಿವರೇ ಯುವ ಉದ್ಯಮಿಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಅಶೋಕ್ ಅಸ್ಕಿ ಆರೋಪಗಳ ಪಟ್ಟಿಯನ್ನೇ ರೆಡಿ ಮಾಡಿದ್ದಾರೆ. ಸಕ್ಕರೆ ಆಯುಕ್ತರು, ಪರಿಸರ ಇಲಾಖೆ ಸೇರಿ ಹಲವು ಇಲಾಖೆಗಳು ನೋಟಿಸ್ ಕೊಟ್ಟಿವೆ. ಅಂದ್ರೆ 27 ನೋಟಿಸ್ ಅಂದ್ರೆ ಲೆಕ್ಕ ಹಾಕಿ ಅಧಿಕಾರಿಗಳು ನೀಡಿದಂತಹ ಆ 27 ನೋಟಿಸ್ ಅನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಿದೆ. ಪದೇ ಪದೇ ಈ ರೀತಿ ನೋಟಿಸ್ ನೀಡ್ತಾ ಇರೋದ್ರಿಂದ ಬೇಸತ್ತು ಹೋಗಿದ್ದಾರೆ ಉದ್ಯಮಿ ಅಶೋಕ್ ಅಸ್ಕಿ. ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಉದ್ಯಮಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಉದ್ಯಮಿಯ ವಿರುದ್ಧ ಹಾಗಿದ್ರೆ ಅಧಿಕಾರಿಗಳನ್ನ ಚೂ ಬಿಟ್ಟಿದ್ದಾರಾ ಸಚಿವ ಮಲ್ಲಿಕಾರ್ಜುನ್? ಅಶೋಕ್ ಅಸ್ಕಿಗೆ ಪರಿಸರ ಇಲಾಖೆ ಕೊಟ್ಟಂತಹ ಅನುಮತಿಯನ್ನ ರದ್ದುಗೊಳಿಸಿ ಅಂತ ಪತ್ರ ಬರೆದಿದ್ದಾರೆ. 27 ನೋಟಿಸ್ ಏನ್ ಕೊಡ್ಲಾಯ್ತಲ್ಲ, ಅಧಿಕಾರಿಗಳು ಕೊಟ್ಟಂತಹ 27 ನೋಟಿಸ್ ಅನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಿದೆ. ಆದ್ರೂ ಕೂಡ ಬೆಂಬಿಡದೆ ಮತ್ತೆ ಮತ್ತೆ ಈ ರೀತಿಯಾದಂತಹ ನೋಟಿಸ್ಗಳು ಬರ್ತಾ ಇದೆ. ವಿಮೋಚನಾ ಪತ್ರ ಹಿಂಪಡಿರಿ ಅಂತ ಸಚಿವ ಮಲ್ಲಿಕಾರ್ಜುನ್ ಶಿಫಾರಸ್ ಮಾಡಿದ್ದಾರೆ. 2 ಕಾರ್ಖಾನೆಗಳ ನಡುವೆ ಕನಿಷ್ಠ 15 ಕಿಲೋಮೀಟರ್ ಅಂತರ ಇರಬೇಕು. 2018ರಲ್ಲಿ ಜಾರಿಗೆ ಬಂದಂತಹ ಎಥನಾಲ್ ಪಾಲಿಸಿಯಡಿ ಈ ನಿಯಮ ಇದೆ ಅನ್ನೋದನ್ನ ಉಲ್ಲೇಖಿಸ್ತಾ ಇದ್ದಾರೆ. ಎಥನಾಲ್ ಪಾಲಿಸಿ ಶುಗರ್ ಕಂಟ್ರೋಲ್ ಆರ್ಡರ್ನಲ್ಲಿ ಬರುವ ಕಾರಣ ಈ ಕಾರ್ಖಾನೆ ಊರ್ಜಿತ ಅಲ್ಲ ಅನ್ನೋದು ಸಚಿವ ಮಲ್ಲಿಕಾರ್ಜುನ್ ಅವರ ವಾದ. ಎಥನಾಲ್ ಪಾಲಿಸಿ ಶುಗರ್ ಕಂಟ್ರೋಲ್ ನಡಿ ಬರಲ್ಲ ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಹೈಕೋರ್ಟ್ ತೀರ್ಪು ಕೊಟ್ಟರೂ ಕೂಡ ಮತ್ತೆ ಮತ್ತೆ ಉದ್ಯಮಿ ಕಿರುಕುಳ ಆಗ್ತಾ ಇದೆ ಅನ್ನುವಂಥದ್ದು ಉದ್ಯಮಿ ಮಾಡ್ತಾ ಇರುವಂತಹ ಆರೋಪ. ಯುವ ಉದ್ಯಮಿಯ ವಿರುದ್ಧ ಈಗ ಹಠಕ್ಕೆ ಬಿದ್ರೆ ಹಾಗಿದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅನ್ನೋದು ಪ್ರಶ್ನೆ. ಅಧಿಕಾರದ ಪ್ರಭಾವ ಬಳಸಿ ಹಾಗಿದ್ರೆ ಉದ್ಯಮಿಗೆ ನಿರಂತರ ಕಿರುಕುಳ ಕೊಡ್ತಾ ಇದ್ದಾರಾ? ಸರ್ಕಾರಕ್ಕೆ ಕೇಳೋದಂದ್ರೆ, ನಾವು ಇಂಡಸ್ಟ್ರೀಸ್ ನೀವು ಲೈಸೆನ್ಸು ಪರವಾನಿಗೆ ಎಲ್ಲ ಕೊಟ್ಟ ಮೇಲೇ ನಾವು ಕಾರ್ಖಾನೆಯನ್ನು ಕಟ್ಟಿದ್ದೀವಿ. 150 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸುಮಾರು 300 ಜನ ವರ್ಕರ್ಸನ್ನ ನಾವು ತೊಗೊಂಡಿದ್ದೀವಿ. ಈಗ ಬಂದುಬಿಟ್ಟು ನಿಮ್ಮದು ಬೇನಾಮಿ ಇದೆ, ಇದನ್ನಿದೆ, ಹಾಗಿದೆ. ದಿನಕ್ಕೆ ಒಂದರಂತೆ ತಿಂಗಳಲ್ಲಿ 2-3 ನೋಟಿಸ್ ಆದರೂ ಕೊಡ್ತಾಯಿದ್ದೀರ. ಇದು ಯಾರ ಕಾರಣ ಅಂದರೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಕಾರಣ. ಅವರ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿಬಿಟ್ಟು ನಮ್ಮಲ್ಲಿ ಕಳಿಸೋದು. ಇಲ್ಲಿವರೆಗೆ 1 ವರ್ಷದಲ್ಲಿ 5 ಸಲ ನಮ್ಮದು ಕ್ಲೋಸರ್ ಆರ್ಡ್ರ್ ಮಾಡಿಸಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳೋದಂದರೆ, ನಾವು ಇಂಡಸ್ಟ್ರೀಸ್
ನೀವು ಲೈಸೆನ್ಸು ಪರವಾನಿಗೆ ಎಲ್ಲ ಕೊಟ್ಟ ಮೇಲೆ ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈ ಯುವ ಉದ್ಯಮಿಗೆ 27 ನೋಟಿಸ್ಗಳನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಹೈಕೋರ್ಟ್ ಸ್ಕ್ವಾಶ್ ಮಾಡಿದೆ. ಆದರೂ ಪದೇ ಪದೇ ನೋಟಿಸ್ಗಳು ಅಧಿಕಾರಿಗಳಿಂದ ಬರ್ತಾ ಇದೆ ಅಂತಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಈಗ ನಿಂತಿದೆಯಂತ ಅಥವಾ ಕಿರುಕುಳ ಮುಂದುವರಿತಾ ಇದೆಯಾ? ಉದ್ಯಮಿ ಏನ್ ಹೇಳ್ತಾರೆ? ಜೊತೆಗೆ ಬಹಳ ಗಂಭೀರ ಆರೋಪ ಉದ್ಯಮಿ ಮಾಡ್ತಾ ಇರುವಂತದ್ದು ಸಚಿವರ ಮೇಲೆ. ಸಚಿವರಿಂದ ಏನಾದರೂ ಪ್ರತಿಕ್ರಿಯೆಗಳು ಬರ್ತಿದ್ಯಾ ಹೇಗೆ ಅಂತ? ಪ್ರತಿಮಾ, ಯಾವುದೇ ರಾಜ್ಯ ಪ್ರಗತಿ ಆಗಬೇಕಾದ್ರೆ ಅಲ್ಲಿ ಉದ್ಯಮ ಕ್ಷೇತ್ರದ ಪಾತ್ರ ಬಹುಮುಖ್ಯವಾಗಿರುತ್ತೆ. ಹೀಗಾಗಿ ಉದ್ಯಮ ಸ್ನೇಹಿ ವಾತಾವರಣ ಮಾಡೋಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಂಪುಟದ ಪ್ರಭಾವಿ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರ ವಿರುದ್ಧ ಇದೀಗ ಉದ್ಯಮಿ ಕಿರುಕುಳವನ್ನು ಆರೋಪವನ್ನು ಮಾಡ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೆರೆ ಗ್ರಾಮದ ಉದ್ಯಮಿ ಅಶೋಕ್ ಹಸ್ಕೆ ಅವರು ಈ ಒಂದು ಕಿರುಕುಳದ ಆರೋಪವನ್ನು SS ಮಲ್ಲಿಕಾರ್ಜುನ್ ಅವರ ವಿರುದ್ಧ ಮಾಡ್ತಿರುವಂಥದ್ದು. 2011ರಲ್ಲಿ ಅಶೋಕ್ ಹಸ್ಕೆ ಅವರು ಅಲ್ಲೇ ಒಂದು ಜಾಗರಿ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ತಮಿಳುನಾಡು ಮೂಲದ ಒಂದು EDS ಬ್ಯಾರಿ ಅಂಥೇಳಿ ಸಕ್ಕರೆ ಕಾರ್ಖಾನೆ ಕೂಡ ಸಕ್ಕರೆ ಕಾರ್ಖಾನೆ ತೆರೆಯೋಕ್ಕೆ ಅನುಮತಿಯನ್ನು ಪಡಿತಾರೆ. ಹೀಗಾಗಿ ಆ ಬೀರೇಶ್ವರ ಆ ಒಂದು ಸಕ್ಕರೆ ಕಾರ್ಖಾನೆಯ ಅನುಮತಿಯನ್ನು, ಆ ಸಕ್ಕರೆ ಕಾರ್ಖಾನೆ ಲೈಸೆನ್ಸನ್ನು SS ಮಲ್ಲಿಕಾರ್ಜುನ್ ಅವರು ಪಡಿತಾರೆ 2014ರಲ್ಲಿ. ಏನು EDS ಬ್ಯಾರಿ ಫ್ಯಾಕ್ಟ್ರಿ ಏನಿದೆ ಅದನ್ನು ಅವ್ರಿಗೆ ಕಾರಣಾಂತರಗಳಿಂದ ಫ್ಯಾಕ್ಟ್ರಿಯನ್ನು ನಡೆಸುವುದಿಲ್ಲ. ಹೀಗಾಗಿ ಈ ಒಂದು ಫ್ಯಾಕ್ಟ್ರಿಯ ಲೈಸೆನ್ಸನ್ನು SS ಮಲ್ಲಿಕಾರ್ಜುನ್ ಅವರಿಗೆ ಕೊಡಿಸ್ತಾರೆ. ಯಾರು? ಇದೇ ಅಶೋಕ್ ಹಸ್ಕೆ ಅವರು ಕೊಡಿಸ್ತಾರೆ. ಆದರೆ ಇಷ್ಟೆಲ್ಲ ನೆರವನ್ನು ನೀಡಿರ್ತಕ್ಕಂಥ ಅಶೋಕ್ ಹಸ್ಕೆ ಅವರಿಗೆ ಇದೀಗ ಸಚಿವರೇ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಅಧಿಕಾರಿಯನ್ನು ದುರುಪಯೋಗಪಡಿಸ್ಕೊತಿದ್ದಾರೆ. ಅಧಿಕಾರಿಗಳ ಮೂಲಕ ಏನು ನೋಟಿಸನ್ನು ಕೊಡ್ತಿದ್ದಾರೆ. ಅವರು ಈಗಾಗಲೇ ಇಥೆನಾಲ್ ಘಟಕ ಹಾಗೂ ಕಬ್ಬು ಉತ್ಪಾದನಾ ಘಟಕವನ್ನು ಅಶೋಕ್ ಹಸ್ಕೆ ಅವರು ಅಲಗವಾಡಿಯಲ್ಲಿ ತೆರೆದಿರುವಂಥದ್ದು. ಈ ಎಲ್ಲ 3 ಕಾರ್ಖಾನೆಗಳು ಕೂಡ ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಹೀಗಾಗಿ ತಮ್ಮ ಅಧಿಕಾರವನ್ನು ಬಳಸಿ ತಮ್ಮದೇ ಆದಂಥ ಲೆಟರ್ ಹೆಡನ್ನು ಬಳಸಿ ಇದೀಗ ಅಶೋಕ್ ಹಸ್ಕೆ ಅವರು ಹೊಂದಿರತಕ್ಕಂಥ ಎಥೆನಾಲ್ ಘಟಕ ಹಾಗೂ ಕಬ್ಬು ಉತ್ಪಾದನಾ ಘಟಕ ಬಂದ್ ಮಾಡಿಸಬೇಕು, ಆ 2 ಕಾರ್ಖಾನೆಗಳನ್ನು ತಮ್ಮ ಸುಪರ್ದಿಗೆ ತಗೋಬೇಕು ಅನ್ನುವಂಥದ್ದು SS ಮಲ್ಲಿಕಾರ್ಜುನ್ ಅವರ ಹುನ್ನಾರ ಆಗಿರುವಂಥದ್ದು ಅಂಥೇಳಿ ಸ್ವತಃ ಏನು ಹಸ್ಕೆ ಅವರೇ ಆರೋಪವನ್ನು ಮಾಡ್ತಿದ್ದಾರೆ. ಹೀಗಾಗಿ 150 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಇದೀಗ ಹಸ್ಕೆ ಅವರು ಎಥೆನಾಲ್ ಘಟಕವನ್ನು ತೆರೆದಿದ್ದಾರೆ. 9 ತಿಂಗಳಿಂದ ಸುಮಾರು 27ಕ್ಕೂ ಅಧಿಕ ಬಾರಿ ನೋಟಿಸನ್ನು ಕೊಟ್ಟಿದ್ದಾರೆ. 5ಕ್ಕೂ ಅಧಿಕ ಬಾರಿ ಕ್ಲೋಸರ್ ಆರ್ಡರನ್ನು ಮಾಡಿಸಿದ್ದಾರೆ. ಈ ಎಲ್ಲ ಆರ್ಡರ್ಗಳು ಕೂಡ ಹೈಕೋರ್ಟ್ನಲ್ಲಿ ಸ್ಕ್ವಾಶ್ ಆಗಿರುವಂಥದ್ದು. ಇಷ್ಟೆಲ್ಲ ಕಿರುಕುಳವನ್ನು ನೀಡಿದ್ರ ಪರಿಣಾಮವಾಗಿ ಇದೀಗ ಅಶೋಕ್ ಹಸ್ಕೆ ಅವರು ರೋಷಿ ಹೋಗಿದ್ದಾರೆ. 150 ಕೋಟಿ ರೂಪಾಯಿ ಸಾಲ ಮಾಡಿದ್ದಕ್ಕೆ ಪ್ರತಿ ತಿಂಗಳು 5 ರಿಂದ 6 ಕೋಟಿ ರೂಪಾಯಿ ಅವರು ಬಡ್ಡಿಯನ್ನು ಕೂಡ ಏನು ಬ್ಯಾಂಕ್ಗಳಿಗೆ ಪಾವತಿಯನ್ನು ಮಾಡ್ತಿದ್ದಾರೆ. ಸುಮಾರು 300ಕ್ಕೂ ಅಧಿಕ ಏನು ಕಾರ್ಮಿಕರಿದ್ದಾರೆ, ಅವ್ರಿಗೂ ಕೂಡ ಸಂಬಳವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ 9 ತಿಂಗಳಾದರೂ ಕೂಡ ಒಂದು ಹನಿ ಎಥೆನಾಲನ್ನು ಆ ಒಂದು ಕಾರ್ಖಾನೆಯಲ್ಲಿ ತೆಗೆದಿಲ್ಲ. ಹೀಗಾಗಿ ಈ ಸಮಸ್ಯೆಯನ್ನು ಸ್ವತಃ ಸಿದ್ದರಾಮಯ್ಯನವರೇ ಎಂಟ್ರಿ ಕೊಡಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲಾಂದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತೆ ಅಂಥೇಳಿ ನೊಂದಾಗಿ ಇದೀಗ ಅಶೋಕ್ ಹಸ್ಕೆ ಅವರು ಏನು ಹೇಳಿಕೊಂಡಿರುವಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ. ಕಳೆದ ಆ 2 ಈಗಾಗಲೇ ಏನು ಆ ಬೀರೇಶ್ವರ ಸಕ್ಕರೆ ಕಾರ್ಖಾನೆ SS ಮಲ್ಲಿಕಾರ್ಜುನ್ ಮಾಡಿದ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಅಕ್ಕಪಕ್ಕದಲ್ಲಿ 2 ಕಾರ್ಖಾನೆಗಳಿರುವಂಥದ್ದು. ಹೀಗಾಗಿ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಜೊತೆಗೆ ಈ 2 ಕೂಡ ತಮ್ಮ ಸುಪರ್ದಿಗೆ ತಗೋಬೇಕು ಅನ್ನುವಂಥದ್ದು SS ಮಲ್ಲಿಕಾರ್ಜುನ್ ಅವರ ಹುನ್ನಾರ ಆಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಯುವ ಉದ್ಯಮಿ SS ಮಲ್ಲಿಕಾರ್ಜುನ್ ಅವರ ಮೇಲೆ ಮಾಡ್ತಾ ಇರುವಂತಹ ಆರೋಪ ಏನಿದೆ ಬಹಳ ದೊಡ್ಡ ಪಟ್ಟಿನೇ ಮಾಡ್ತಾ ಇದ್ದಾರೆ. ಇದಕ್ಕೆ SS ಮಲ್ಲಿಕಾರ್ಜುನ್ ಅವರು ಏನಂತ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಿರುಕುಳ ಹಾಗಾದ್ರೆ ನಿಲ್ಲುತ್ತಾ? ಇದು ಕೂಡ ಬಹಳ ಇಂಪಾರ್ಟೆಂಟ್. ನೋಡ್ಬೇಕು ಏನಾಗುತ್ತೆ ಮುಂದಿನ ಹಂತದಲ್ಲಿ. ಸಿಎಂ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು ಅಂತ ಅವರು ಆಶಿಸ್ತಾ ಇದ್ದಾರೆ. ಹಾಗಿದ್ರೆ ಸಿಎಂ ಯಾವ ರೀತಿ ಉತ್ತರಿಸ್ತಾರೆ, ಉದ್ಯಮಿಗೆ ಬೆಂಬಲ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.